ಪುತ್ತಿಲ ಅವರು ಸೋತು ಗೆದ್ದವರು. ಹಾಗಿರುವಾಗ ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೋದು. ಸೋತು ಗೆದ್ದ ಸೋಲದೆ ನಮ್ಮ ವಾಹನ ಕೂಡ ಒಮ್ಮೆ ಹಿಂದೆ ಹೋಗಲು ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ನಾವು ಸ್ಟಾರ್ಟ್ ಮಾಡುವುದಕ್ಕೆ ಮೊದಲು ಒಮ್ಮೆಗೆ ಮಾಡುವಾಗ ಹಿಂದೆ ಹೋಗ್ತದೆ, ಅದು ಮುಂದೆ ಹೋಗೋದಕ್ಕೆ ಪ್ರೇರಣೆ ಅಂತ ಹೇಳ್ತೇವೆ. ಸೋತವರಿಗೆ ಅನುಭವ ಇರ್ತದೆ, ಯಾವ ರೂಟಲ್ಲಿ ಹೋದ್ರೆ ನಾವು ಅದೇ ಅದನ್ನು ಅನುಸರಿಸಿದವರು ಆತ್ಮೀಯ ಬಂಧುಗಳೇ, ಹರೀಶ್ ಕ್ರಿಯೇಟಿವ್ ಮುಖಾಂತರ ನಾನು ಸಮಾಜಕ್ಕೆ ಬಹಳ ಒಂದು ಸಂದೇಶ ಕೊಡುವಂಥ ಸಂತೋಷ ಸಂಭ್ರಮ ಈ ಸಂದರ್ಭದಲ್ಲಿ ನಿಮಗೆ ಕಾಣ್ತಾ ಇದೆ. ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಈ ದೇವಮಾರ ಗದ್ದೆಯಲ್ಲಿ ಯಾವತ್ತೂ ಯಾವ ಕಾಲಕ್ಕೂ ಈ ವಟಾರದಲ್ಲಿ ಈ ಪ್ರದೇಶದಲ್ಲಿ ಇಂತಹ ಒಂದು ತಿರುಪತಿ ದೇವರ ಕಲ್ಯಾಣೋತ್ಸವವನ್ನು ಎಷ್ಟು ವಿಜೃಂಭಣೆಯಾಗಿ ನಡೆಸಿದಂಥ ನೆನಪು ನನಗಿಲ್ಲ. ಆದ ಕಾರಣ ಎಲ್ಲ ಊರ ಪರ ಊರ ಬಂಧುಗಳು ಸೇರಿಕೊಂಡು ಎಲ್ಲ ಪುತ್ತಿಲ ಪರಿವಾರ ಹಾಗೂ ಎಲ್ಲ ಇಲ್ಲಿಯ ಪರಿಸರ ಎಲ್ಲ ಬಂಧುಗಳು ಸೇರಿಕೊಂಡು ಮಾಡತಕ್ಕಂಥ ಈ ಒಂದು ಕಾರ್ಯಕ್ರಮ ಅದಲ್ಲದೆ ಸನಾತನ ಧರ್ಮದಲ್ಲಿ ಕೇಂದ್ರ ಬಿಂದುವಾಗಿದ್ದುಕೊಂಡು ಸಮಾಜಮುಖಿಯಾದಂತಹ ಸೇವೆ ಮಾಡುವ ತ್ಯಾಗದ ಜೀವನ ನಡೆಸುತ್ತಿರುವಂಥ ಸಂತರನ್ನು ಒಟ್ಟುಗೂಡಿಸಿ ಸಂತ ಸಮಾಜವನ್ನು ಕೂಡ ಮಾಡ್ತಾ ಇದ್ದಾರೆ ಪುತ್ತಿರ ಪರಿವಾರದ ಆ ಒಂದು ಬಂಧುಗಳು. ಇದು ಬಹಳ ಸಂತೋಷ. ಈ ಪುತ್ತೂರಿಗೊಂದು ಹೆಮ್ಮೆಯ ಗರಿ ಅಥವಾ ನಮಗೆಲ್ಲ ಸಂತೋಷದಾಯಕವಾದಂಥ ವಿಚಾರವನ್ನು ಮುಂದಕ್ಕೆ ಮುಂದುವರಿಸುವುದಕ್ಕೆ ಆ ಸೇವೆ ತಿರುಪತಿ ವೆಂಕಟರಮಣ ದೇವರು ಮಹಾಲಕ್ಷ್ಮಿ ಪದ್ಮಾವತಿ ಅನುಗ್ರಹ ಮಾಡಲಿ. ಅದೇ ರೀತಿ ಸಮಾಜಕ್ಕೆ ಸುಭಿಕ್ಷೆಯಾಗಲಿ. ಸಮಾಜದಲ್ಲಿ ಯಾರು ಯಾವ ರೀತಿಯ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಆ ಪೂಜಾ ವೇಳೆಯಲ್ಲಿ ಮಾಡ್ತಾರೆ, ಕಲ್ಯಾಣೋತ್ಸವ ಲೋಕಕ್ಕೆ ಕಲ್ಯಾಣವಾಗಲಿ ಎಂಬುದಾಗಿ ಆ ತಿರುಪತಿ ದೇವರಲ್ಲಿ ವೆಂಕಟರಮಣ ದೇವರಲ್ಲಿ ಪದ್ಮಾವತಿ ಅಮ್ಮನವರಿಗೆ ಪ್ರಾರ್ಥನೆ ಮಾಡುತ್ತಾ ಸರ್ವೇ ಜನ ಸುಖಿನೋ ಭವಂತಿ ಎಂಬುದಾಗಿ ಹೇಳಿಕೊಂಡು ಈ ಸನ್ನಿಧಾನದ ಮಹಾಲಿಂಗೇಶ್ವರ ದೇವರಿಗೆ ಕೂಡ ಪಡಮಾಡುತ್ತಾ ನನ್ನ ಎರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಸಂತೋಷಪಡ್ತೇನೆ. ಜೈ ಶ್ರೀ ಮಾತಾ. ಅಂದರೆ ಒಂದು ಮಾತು ಕೇಳಬೇಕಾಗ್ತದೆ. ಕೇಳಿ. ಪುತ್ತೂರು ಮಹಾಲಿಂಗೇಶ್ವರ ದೇವಮಾರ ಗದ್ದೆಯಲ್ಲಿ ಮೊದಲ ಬಾರಿಗೆ ಈ ಕಾರ್ಯಕ್ರಮ ನಡೆಯುತ್ತಾ ಉಂಟು. ಹೌದು, ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೋದು. ಮೊದಲ ಬಾರಿಗೆ ಅಂದರೆ ಇದು ಪುತ್ತೂರಿಗೆ ಪುತ್ತಿಲಕ್ಕೂ ಒಂದು ಸಂಬಂಧ ಇದೆ. ಪುತ್ತೂರು ಅಂದರೆ ಒಂದು ಊರುಂಟು, ಅಲ್ಲಿಯವರ ಅಂತ ಅವರ ಪೂರ್ವ ಸಂಸಾರದ ವಿಷಯ ಗೊತ್ತಿಲ್ಲ. ಆದರೂ ಪುತ್ತಿಲಕ್ಕೂ ಪುತ್ತೂರಿಗೊಂದು ನಿಕಟವಾದಂಥ ಅವಿನಾಭಾವ ಸಂಬಂಧ, ದೇವರಿಗೂ ಅವರಿಗೂ ಭಕ್ತ ದೇವರೊಂದು ಅವಿನಾಭಾವ ಸಂಬಂಧ ಇದ್ದ ಕಾರಣ ಈ ಪುತ್ತಿಲ ಪರಿವಾರದೊಂದಿಗೆ ಮಾಡತಕ್ಕಂಥ ಈ ಕಲ್ಯಾಣೋತ್ಸವದ ಬಗ್ಗೆ ಬಹಳ ಒಂದು ಅವರು ದೇವರಿಂದ ಮುಂದೆ ಕೂತ್ಕೊಂಡು ಈ ಪರಿವಾರವನ್ನು ಒಟ್ಟುಗೂಡಿಸ್ತಾ ಇದ್ದಾರೆ. ಕೆಲವು ಸಂದರ್ಭದಲ್ಲಿ ಕೆಲವು ಕಡೆಗಳಲ್ಲಿ ಸತ್ಯನಾರಾಯಣ ಪೂಜೆ ಆಗಿದೆ, ಕೆಲವು ಕಡೆಗಳಲ್ಲಿ ಶನೀಶ್ವರ ಪೂಜೆ ಆಗಿದೆ, ವಿಟ್ಲದಲ್ಲಿ ಶನೀಶ್ವರ ಪೂಜೆ ಆಗಿದೆ. ನಾವು ಸೇರಿಕೊಂಡಿದ್ದೇವೆ, ಬಹಳ ಜನ ಸೇರಿದ್ದಾರೆ. ಅದು ಸಾರ್ವಜನಿಕವಾಗಿ ಮಾಡತಕ್ಕಂಥ ಪ್ರಾರ್ಥನೆ ಅವರಿಗೆ ಮುಂದಕ್ಕೆ ಒಂದು ಜೀವನದಲ್ಲಿ ಒಂದು ಶ್ರೇಯಸ್ಸನ್ನು ಅವರ ಮನದ ಇಚ್ಛೆಯನ್ನು ಅದನ್ನು ನೆರವೇರಿಸಲಿಕ್ಕೆ ಬೇಕಾದಂಥ ವಿಷಯಗಳನ್ನು ಪ್ರೇರಣೆ ಕೊಡೋದಕ್ಕೆ ಸಾಧ್ಯ ಇದೆ ಎಂಬುದಾಗಿ ಆ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ನಡೆಯುವಂಥ ಮಹಾವಿಷ್ಣುವಿನ ಆ ಮಹಾಸೇವೆ ಅದು ಸಮಾಜಮುಖಿ ಆದದ್ದು ಎಂಬುದಾಗಿ ನನ್ನ ಅನಿಸಿಕೆ. ಅಂದು ಪುತ್ತಿಲ ಅವರು ಒಂದು ಸಮಾಜಕ್ಕೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ನನಗೆ 25 ವರ್ಷದಿಂದ ಅವರ ಆ ಒಂದು ಸಂಪರ್ಕ. ಯಾವುದೇ ಬಡವರಿಗೆ ಅಥವಾ ಒಂದು ರೀತಿಯ ಕಷ್ಟಕ್ಕೊಳಗಾದವರಿಗೆ ಅವರ ಮನ ಕರೆದುಕೊಂಡು ಅವರು ಯಾವ ಕಾಲಕ್ಕೂ ಅವರಿಗಂತ ಅವರಿಗೆ ಸಹಾಯ ಮಾಡಿದವರು ಅದೆಲ್ಲ ನಮಗೆ ಗೊತ್ತುಂಟು. ಆದ ಕಾರಣ ಅವರ ಇನ್ನಷ್ಟು ಅವರ ಶರೀರಕ್ಕೆ ಚೈತನ್ಯ, ಮನಸ್ಸಿಗೆ ನೆಮ್ಮದಿ, ಸಾಂಸಾರಿಕ ಕ್ಷೇಮ, ಅವರು ಯಾವುದನ್ನು ಇಚ್ಛಿಸ್ತಾರೋ ಅದನ್ನು ಪೂರೈಸುವಂತಹ ಶಕ್ತಿ ಆ ದೇವರು. ಇನ್ನೊಂದು ವಿಶೇಷ ಅಂದ್ರೆ ಈ ಪುತ್ತಿಲರು ಎಷ್ಟು ಹೊತ್ತಲ್ಲಿ ಕರೆದ್ರು ಕೂಡ ಬರ್ತಾರೆ. ಮತ್ತೆ ಅವರು ಹಿಂದೂ ನಾಯಕನಾಗಿಯೂ ಅಲ್ಲದೆ ಎಲ್ಲ ಸಮಾಜದ ಒಂದು ಒಟ್ಟು ಗೂಡುಕೆಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು. ಅದರ ಬಗ್ಗೆ ಸ್ವಲ್ಪ ಮಾತಾಡ್ಬೋದಾ? ಅವರ ಬಗ್ಗೆ ನಾವು ಮಾತಾಡಿದ್ರೆ ಅವರು ಸಂಘಟನೆಕಾರರು ಮೊದಲೇ ನಮಗೆ ಗೊತ್ತಿದ್ದಾಗೆ. ಆದರೆ ಆ ಸಂಘಟನೆಯಲ್ಲಿ ಎಷ್ಟು ವಿಕಾಸವಾಗಿದೆ ಅಂತೇಳಿ ಪುತ್ತೂರಲ್ಲಿ ಕಾಣ್ತದೆ, ವಿಟ್ಲದಲ್ಲಿ ನಮಗೆ ಕಂಡಿದ್ದೇವೆ. ಆದ ಕಾರಣ ಆ ಸಂಘಟನೆಯ ಅಥವಾ ಪರಿವಾರವನ್ನೇ ನೋಡಿಕೊಂಡಾಗ ಮುಂದೆ ಅವರ ಉಜ್ವಲವಾದಂಥ ಭವಿಷ್ಯಕ್ಕಿದೆ ಎಂಬುದಾಗಿ ಕಾಣ್ತಾರೆ. ಅವರು ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲದರಲ್ಲಿದ್ದಾರೆ. ಅದೇ ರೀತಿಯೂ ರಾಜ್ಯಕ್ಕೆ ಹೋಗ್ತಾರೆ ಅಂತೇಳಿ ಗೊತ್ತಿಲ್ಲ ನನಗೆ. ಆದರೆ ರಾಜ್ಯಕ್ಕೆ ಹೋದರೂ ಕೂಡ ಅವರಿಗೆ ಮುಂದೆ ಭವಿಷ್ಯಕ್ಕಿದೆ ಎಂಬುದಾಗಿ ನಾವು ಹೇಳೋದು. ಎಲ್ಲಾದ್ರೂ ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ನಿಂತರೆ ಅವರಿಗೆ ಖಂಡಿತ ಬಹುಮತ ಸಿಗ್ತದೆ. ಖಂಡಿತ ನಮಗೆ ಯಾಕೆಂತ ಹೇಳಿದ್ರೆ ಯಾರಿಗೂ ನಿಲ್ಲಬಾರ್ದು ಎಂಬಂತೆಲ್ಲ ಇದಿಲ್ಲ. ನಿಲ್ಲುವಂಥ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ಇದೆ. ಅದಕ್ಕೆ ನಾವು ನಿಲ್ಲುವುದರಲ್ಲಿ ತಪ್ಪಿಲ್ಲ. ಅವರ ಆಸೆ, ಅದಕ್ಕೆ ನಾವು ರಾಜಕಾರಣ ಮಾಡಲಿಕ್ಕೆ ನಾವು ಇಲ್ಲ. ಯಾರು ನಿಂತರೂ ನಾವು ಆಶೀರ್ವದಿಸಬೇಕು ಅಲ್ವಾ? ಆದ ಕಾರಣ ಅವರ ಬಗ್ಗೆ ತುಂಬ ಅಭಿಮಾನ. ಮತ್ತೊಂದು ವಿಷಯ ಏನಂದ್ರೆ ಪುತ್ತಿಲ ಅವರು ಸೋತು ಗೆದ್ದವರು. ಹಾಗಿರುವಾಗ ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೋದು. ಸೋತು ಗೆದ್ದವರು ಸೋಲದೆ ನಮ್ಮ ವಾಹನ ಕೂಡ ಒಮ್ಮೆ ಹಿಂದೆ ಹೋಗಲು ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ನಾವು ಸ್ಟಾರ್ಟ್ ಮಾಡುವುದಕ್ಕೆ ಮೊದಲು ಒಮ್ಮೆಗೆ ಮಾಡುವಾಗ ಹಿಂದೆ ಹೋಗ್ತದೆ, ಅದು ಮುಂದೆ ಹೋಗೋದಕ್ಕೆ ಪ್ರೇರಣೆ ಅಂತ ಹೇಳ್ತೇವೆ. ಸೋತವರಿಗೆ ಅನುಭವ ಇರ್ತದೆ, ಯಾವ ರೂಟಲ್ಲಿ ಹೋದ್ರೆ ನಾವು ಅದೇ ಅದನ್ನು ಅನುಸರಿಸಿದವರು ಅವರ ಒಟ್ಟಿಗಿರುವವರು ಎಲ್ಲರೂ ಕೂಡ ಒಂದು ರೀತಿಯ ಮನಸ್ಸಿನಲ್ಲಿ ಒಬ್ಬರು
ನಾಯಕ ಆಗ್ಬೋದೆಂಬಂಥ ಉದ್ದೇಶ ಇದ್ದುಕೊಂಡು ರಾಜ್ಯಕ್ಕೆ ಅದು ವಿಷಯ ಬೇರೆ. ಹೌದು. ಆದರೂ ಅವರೊಬ್ಬ ನಮಗೆ ಶ್ರೇಷ್ಠ ನಾಯಕ ಅಂತೇಳಿ ಹೇಳುವಂತಹ ವಿಷಯದಲ್ಲಿ ಅವರನ್ನು ಒಟ್ಟು ಸೇರಿಕೊಂಡಿದ್ದಾರೆ. ಓಕೆ. ಅವೆಲ್ಲವನ್ನು ಕೂಡ ಅವರು ಪ್ರೀತಿಸ್ತಾರೆ. ಹಕ್ಕನ್ನು ಹೌದು, ಖಂಡಿತ. ಅದೇ ಇನ್ನೊಂದು ವಿಷಯ ಏನಂದ್ರೆ ನಮ್ಮ ಪುತ್ತೂರು ಮಹಾಲಿಂಗೇಶ್ವರ ದೇವರನ್ನ ಮುಂದಿಟ್ಟು ಎಲ್ಲ ಕೆಲಸಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಿರುವಾಗ ಇದ್ರ ಬಗ್ಗೆ ಒಂದು ಮಾತಾಡ್ಬೋದಾ? ಅವರದ್ದು ಇಷ್ಟವನ್ನು ನಡೆಸಬೇಕಾದ್ರೆ ಪುತ್ತೂರು ಬಿಟ್ಟು ಪುತ್ತಿಲ ಇಲ್ಲ ಅಂತೇಳಿ. ಇಲ್ಲ ಇಲ್ಲ. ಹೌದು. ಪುತ್ತೂರಿನಲ್ಲಿ ಯಾರೊಂದು ಕೇಳಿದ್ರು ನಮಗೊಂದು ಕೇಳಿದ್ರು ಪುತ್ತಿಲ ಯಾರು ಅಂತ ಹೇಳ್ತಾರೆ. ಖಂಡಿತ. ನಾವು ವಿಟ್ಲ ಸಿಂಹಯ್ಯವರು. ಆದರೂ ನನಗೆ ಕೂಡ ಪಂಚನೀಯಿಸಿದೆ. ಮೊನ್ನೆ ಅಲ್ಲಿ ಹೇಳಿದ್ದೇನೆ, ಅವರಿಗೆ ಭವಿಷ್ಯತ್ತುಂಟು. ಅವರಿಗೆ ಜನರ ಮೇಲೆ ಪ್ರೀತಿ ಅವರು ಕೊಡ್ತಾರೆ, ಅವರಿಗೆ ನಾವು ಪ್ರೀತಿ ಕೊಡ್ತೇವೆ. ಓಕೆ. ಅದು ಮನುಷ್ಯ ದೇಶದಿಂದ ಯಾವುದನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದೇನೆ. ಖಂಡಿತ. ಅವರ ಎದುರಲ್ಲಿ ಹೇಳಿದ್ದಾರೆ. ಓಕೆ. ಆದ ಕಾರಣ ಅವರ ವಿಷಯದಲ್ಲಿ ನಮಗೆ ಬಹಳ ಸಂತೋಷ. ನಮ್ಮಿಂದ ಸಾಧ್ಯವಾದಂತಹ ಪ್ರೇರಕ ಶಕ್ತಿಗೆ ನಮ್ಮಲ್ಲಿ ಏನುಂಟು ಅದನ್ನು ದೇವರಿಗೆ ಪ್ರಾರ್ಥನೆ ಮಾಡಿ ಅವರಿಗೆ ನಾವು ಖಂಡಿತ ಖಂಡಿತ ಖಂಡಿತ. ಅಂತೂ ಧನ್ಯವಾದಗಳು ಸ್ವಾಮೀಜಿಗಳು, ಇಷ್ಟೊತ್ತು ನನ್ನ ಜೊತೆ ಮಾತಾಡಿದ್ದಕ್ಕೆ. ಧನ್ಯವಾದ. ಹರೀಶ್ ಅಂತ ಹೇಳಿ. ಓಕೆ, ಧನ್ಯವಾದ. ಥ್ಯಾಂಕ್ ಯು. ಪುತ್ತೂರು ಥ್ಯಾಂಕ್ ಯು.